ಹಾಯ್ ಎಲ್ಲ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಪವನ್ಸುನಿ ಲೈಫ್ ಸ್ಟೈಲ್ಗೆ ಎಲ್ಲರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸೊ ಇವತ್ತು ಮಹಾಶಿವರಾತ್ರಿ ಹಬ್ಬದ ಎಲ್ಲರಿಗೂ ನನ್ನ ಕಡೆಯಿಂದ ಶುಭಾಶಯಗಳು ಹೇಳ್ತಾ ಇದ್ದೀನಿ. ಸೊ ನೆನ್ನೆನೇ ಹೇಳಬೇಕಿತ್ತು, ನೆನ್ನೆ ನಾನು ಸೀರಿಯಲ್ ಹಾಕಿಲ್ಲ, ಹಾಗಾಗಿ ಇವತ್ತು ಹೇಳ್ತಾ ಇದ್ದೀನಿ. ಎಲ್ಲರೂ ಹ್ಯಾಪಿಯಾಗಿರಿ. ಹಾಗೆಯೇ ಎಲ್ಲರೂ ಕೂಡ ಮುಂದಿನ ವರ್ಷ ಶಿವರಾತ್ರಿ ಹಬ್ಬ ಬರೋಷ್ಟರಲ್ಲಿ ನಿಮ್ಮ ಕನಸುಗಳನ್ನ, ನಿಮ್ಮ ಆಸೆಗಳನ್ನ ಪ್ರತಿಯೊಂದು ನೆರವೇರಿಸ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ. ಸೊ ಹಾಗೆಯೇ ಬನ್ನಿ ಈಗ ಶುರು ಮಾಡೋಣ. ಇವತ್ತಂತೂ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಬೇಡಿ, ಏಕೆಂದರೆ ತುಂಬ ಅದ್ಭುತವಾಗಿದೆ. ಇವತ್ತು ಝಾನ್ಸಿ ರಾಗು ಒಂದಾಗಟ್ಟೆ ಮಾತ್ರ ಬಂದೇ ಬಿಡುತ್ತೆ. ಸೊ ಹೇಗೆ ಒಂದಾದರೂ ಏನು ಅಂತ ಹೇಳಿ ಎಲ್ಲ ನೋಡಬೇಕು ಅಂತಂದರೆ ಖಂಡಿತ ನೀವು ವಿಡಿಯೋನ ಸ್ಕಿಪ್ ಮಾಡಿದ್ರೆ ಖಂಡಿತ ನಿಮಗೆ ಸ್ಟೋರಿ ಅರ್ಥ ಆಗೋಲ್ಲ. ಸೊ ಇಲ್ಲಿ ಇನ್ನೂ ಡಾಕ್ಟರು ಟ್ರೀಟ್ಮೆಂಟ್ ಕೊಡ್ತಾ ಇರ್ತಾರೆ. ಇಲ್ಲಿ ಇನ್ನು ಪ್ರಣವ್ ಕೂಡ ಬಂದು ಡಿಸ್ಟರ್ಬ್ ಮಾಡೋಕ್ಕೆ ಅಂತ ರೌಡಿಗಳು ಕೂಡ ಎಲ್ಲ ಕರ್ಕೊಂಡು ಬಂದಿರ್ತಾನೆ. ಒಂದು ಕಡೆ ಡಾಕ್ಟರ್ನ ಕೂಡಾಕ್ಬಿಟ್ಟು ಪಾಪ ಹೊಡಿತಾ ಇರ್ತಾರೆ ಅವ್ನಿಗೆ ಒಂದೇ ಸಮ. ಸೊ ನೀನು ಈ ರೀತಿ ಹೇಳಬೇಕು, ನಾನು ಅವಳಿಗೆ ಗಂಡ ಅಂತ ಹೇಳಬೇಕು ಅಂತ ಹೇಳಿಬಿಟ್ಟು. ಸೊ ಇಲ್ಲಿ ಒಂದು ಕಡೆಯಿಂದ ರಾಘು ಬಂದುಬಿಟ್ಟು ಡೋರ್ನ ತಡ್ತಾ ಇರ್ತಾನೆ. ಒಬ್ಬ ರೌಡಿ ಕೂಡ ಓಪನ್ ಮಾಡ್ತಾನೆ. ಓಪನ್ ಮಾಡಿದ ತಕ್ಷಣ ಯಾರೋ ನೀನು ಅಂತ ಕೇಳಿ ರೌಡಿ ಕೇಳಿದಾಗ, ನಾನು ಡಾಕ್ಟರ್ ಹತ್ರ ಅಪಾಯಿಂಟ್ಮೆಂಟ್ ತೊಗೊಂಡಿದ್ದೀನಿ, ಹಾಗಾಗಿ ಬಂದಿದ್ದೀನಿ ಅಂತ ರಾಘು ಹೇಳ್ತಾನೆ. ಇಲ್ಲ ಯಾವ ಅಪಾಯಿಂಟ್ಮೆಂಟ್ ಇಲ್ಲ, ಇದು ಇಲ್ಲಿ ಮುಖ್ಯವಾದ ಕೆಲಸ ನಡೀತಿದೆ, ನೀನು ಯಾರು ಒಳಗಡೆ ಬರೋಂಗಿಲ್ಲ ಅಂತ ಹೇಳ್ಬಿಟ್ಟು ರಾಘುನ ತಳ್ತಾನೆ ರೌಡಿ. ಸೊ ರಾಘವೇಂದ್ರ ಏನು ಮಾಡ್ತಾನಂದರೆ ಬಾಗಲ್ಲ ಹೊಡೆದ್ಬಿಟ್ಟು ತಳ್ಳಿ ಮುಂದಕ್ಕೆ ಒಳಗಡೆ ಬಂದು ಕೊಳ್ಪಟ್ಟು ಇಟ್ಕೋತಾನೆ ರೌಡಿಗೆ. ಸೊ ಇನ್ನು ಇಲ್ಲಿ ಝಾನ್ಸಿ ಟ್ರೀಟ್ಮೆಂಟಲ್ಲೇ ಇರ್ತಾಳೆ. ಸೊ ಡಾಕ್ಟರ್ ಮಾತ್ರ ಇರೋದಿಲ್ಲ. ಇನ್ನೇನು ಮೇಡಮ್ ಅಂತೇಳಿ ಬಂದು ಹೆದಳ್ಸಕ್ಕೆ ಹೋಗ್ತಾನೆ ರಾಘವೇಂದ್ರ. ಅಲ್ಲಿ ರೌಡಿಗಳು ಬಂದು ರಾಘುನ ಹೊಡಿಯೋಕ್ಕೆ ಅಂತ ಬರ್ತಾರೆ. ಸೊ ಒಂದು ಕಡೆ ಇಲ್ಲಿ ಡಾಕ್ಟರ್ನ ಬಾಯಿ ಮುಚ್ಚಿಬಿಟ್ಟು ಬಾಯಿ ಆಡ್ಸೋಕ್ಕೂ ಬರ್ದಂಗೆ ಮಾತಾಡೋಕ್ಕೂ ಬರ್ದಂಗೆ ದಿಮ್ನ ಪ್ರಣವ್ ಅಂದರೆ ಬಾಯಿನ ಮುಚ್ಕೊಬಿಟ್ಟಿರ್ತಾನೆ. ಆ ಡಾಕ್ಟರ್ಗೆ ಮಾತಾಡೋಕ್ಕೆ ಆಗ್ತಾರಲ್ಲ. ಸೊ ಇಲ್ಲಿನೇನು ರಾಘು ಹೇಗಾದರೂ ಮಾಡಿ ಝಾನ್ಸಿನ ಬಚಾವ್ ಮಾಡಬೇಕು ಅಂತೇಳಿ ಎದಳಿ ಮೇಡಮ್ ಅಂತೇಳಿ ರಿಕ್ವೆಸ್ಟ್ ಮಾಡ್ತಾ ಇರ್ತಾನೆ. ಆದರೆ ಝಾನ್ಸಿ ಎದಳ್ತಾ ಇರಲ್ಲ. ಆ ರೌಡಿಗಳು ಬಂದು ರಾಘವೇಂದ್ರನ ಹೊಡಿತಾ ಇರ್ತಾರೆ. ಅವನು ಕೂಡ ಸಿಕ್ಕಾಬಟ್ಟೆ ಅವ್ರಿಗೆ ಹೊಡಿತಾ ಇರ್ತಾನೆ. ಮತ್ತು ಇಲ್ಲಿ ಡಾಕ್ಟರ್ನ ಕೂಡ ಒಂದು ಕಡೆ ಲಾಕ್ ಮಾಡಿದ್ದಾನೆ ಪ್ರಣವ್, ಬಿಡ್ತಾನೆ ಇರಲ್ಲ. ಸೊ ಪಾಪ ರಾಘವೇಂದ್ರ ಅಂತೂ ಸಕ್ಕದಾಗಿ ಹೊಡೆಸ್ಕೊಂತಾನೆ. ಇವನು ಕೂಡ ಆದಷ್ಟು ಟ್ರೈ ಮಾಡ್ತಾನೆ. ಆದರೂ ಕೂಡ ಆ ರೌಡಿಗಳು ಅಷ್ಟೊಂದು ಜನ ಇರೋದ್ರಿಂದ ರಾಘವೇಂದ್ರನ ಸಿಕ್ಕಾಬಟ್ಟೆ ಹೊಡೆದಾಕ್ತಾರೆ. ಝಾನ್ಸಿಗೆ ಮಾತ್ರ ಇನ್ನೂ ಪ್ರಜ್ಞೆ ಬರ್ತಾನೆ ಇರಲ್ಲ, ಸುಮ್ಮನೆ ಕೂತಿರ್ತಾಳೆ ಹಂಗೇನೆ. ಇನ್ನು ಮಚ್ಚೆಲ್ಲ ತೊಗೊಂಡು ರಾಘವೇಂದ್ರನ ಕಡಿಯೋಕ್ಕೆ ಕೂಡ ಬರ್ತಾರೆ. ಅದನ್ನು ಕೂಡ ತಡಿತಾನೆ ಹೇಗೋ ರಾಘವೇಂದ್ರ. ಸೊ ಇನ್ನೇನು ಅವನೇ ಮಸ್ತ್ ತೊಗೊಂಡು ಎಲ್ಲರನ್ನೂ ಕಡ್ದಾಕ್ಬಿಡ್ತೀನಿ ನನ್ನ ಮಕ್ಕಳನ್ನ ಅಂತೇಳಿ ಬೈತಾ ಇರ್ತಾನೆ. ಸೊ ಆದರೂ ಕೂಡ ರೌಡಿಗಳು ಗೊತ್ತಲ್ವಾ ಎಷ್ಟೊಂದೆಲ್ಲ ತೊಂದರೆ ಕೊಡ್ತಾರೆ ಅಂತ ಹೊಟ್ಟೆಗೆಲ್ಲ ಹೊಡೆದು ಬಿಡ್ತಾರೆ ಅವನಿಗೆ. ಆ ಹೊಟ್ಟೆಗೆ ಹೊಡೆದಾಗೆ ಅವನಿಗೆ ತುಂಬ ಒಂಥರ ಸುಸ್ತಾದಂಗಾಗಿ ಕೆಳಗಡೆ ಬಿದ್ದೋಗ್ಬಿಡ್ತಾನೆ. ಮತ್ತು ಇಲ್ಲಿ ಡಾಕ್ಟರ್ ಒಂದು ಕಡೆ ಪ್ರಣವ್ ಒಬ್ಬನೇ ಹಿಡ್ಕೊಂಡಿರ್ತಾನಲ್ವ, ಮಾತಾಡ್ಕೊಡ್ದು ನೀನು ಕಿರ್ಚಾಡ್ಕೊಡ್ದು ಅಂತ ಹೇಳ್ಬಿಟ್ಟು ಅವ್ನು ಹೇಗಾದರೂ ಮಾಡಿ ತಪ್ಪಿಸ್ಬೇಕು ಅಂತೇಳಿ ಹಿಡ್ಕೊಂಡು ಈ ಕಡೆ ಬರ್ತಾನೆ. ಈ ಕಡೆ ಬಂದ ತಕ್ಷಣ ಇಲ್ಲಿ ತುಂಬ ತುಳಸಿ ಅಂತೂ ಗಾಬರಿಯಿಂದ ಏನು ಮಾಡ್ಬೇಕನ್ನೋದೇ ಗೊತ್ತಾಗದೆ ಈ ಪ್ರಣವ್ ಏನು ಮಾಡ್ಕೊಂಡಿದ್ದಾನಂತ ತುಂಬ ಟೆನ್ಷನ್ ಮಾಡ್ಕೋತಾ ಇರ್ತಾಳೆ. ಸೊ ಅಷ್ಟರಲ್ಲೇ ಪ್ರಣವ್ ಆ ಡಾಕ್ಟರ್ನ ಹೊರಗಡೆ ಕರ್ಕೊಬಂದು ಒಂದು ಫೋನ್ ಹಾಕ್ತಾಳೆ. ಫೋನ್ ಹಾಕ್ಬಿಟ್ಟು ಪ್ರಣವ್ ಹಾಕ್ತಾನೆ ತುಳಸಿಗೆ ಫೋನು. ಏನಾಯಿತು ಪ್ರಣವ್ ಅಂತ ಹೇಳಿದಾಗ, ಮಾಮ್ ಎಲ್ಲ ಕೆಲಸ ಕೆಡ್ತು ಮಾಮ್. ಏನು ಗೊತ್ತಾ, ನಾವಿನ್ನೇನು ಎಲ್ಲ ಹತ್ರ ಬಂದಿತ್ತು ಅಷ್ಟರಲ್ಲೇ ಈ ರಾಘವೇಂದ್ರ ಬಂದು ಎಲ್ಲ ಹಾಳು ಮಾಡಿದೆ ಮಾಮ್ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಏನು ಹೇಳ್ತಿದ್ಯಾ ಪ್ರಣವ್, ಏನು ನಡೀತಿದೆಯಲ್ಲ ಅಂದಾಗ, ಹೌದು ಮಾಮ್, ಏನು ಗೊತ್ತಾ, ಈ ಡಾಕ್ಟರ್ನ ಈ ಕಡೆ ಹೇಳ್ಕೊಂಡು ಬಂದಿದ್ದೀನಿ, ಆದರೆ ಝಾನ್ಸಿಗೆ ಎಚ್ಚರಿಕೆ ಆಗಲೇ ಇಲ್ಲ ಅಂತ ಅಂದಾಗ, ಡಾಕ್ಟರ್ನ ಹಿಡ್ಕೊಂಡು ಏನೋ ಮಾಡಬೇಕು, ಫಸ್ಟು ಆ ಝಾನ್ಸಿನ ಕರ್ಕೊಂಡು ಬರ್ಬೇಕು ತಾನೇ ನೀನು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಮಾಮ್ ಅವಳು ಎದ್ದಾಳ್ತಾನೆ ಇಲ್ಲ ಮಾಮ್, ಏನು ಮಾಡೋದು ಮಾಮ್, ಇವನಿಂದ ಏನಾದ್ರು ಎಲ್ಪ್ ಆಗುತ್ತಾ ಅಂತೇಳಿ ಈ ಡಾಕ್ಟರ್ನ ಕರ್ಕೊಂಡು ಬಂದಿದ್ದೀನಿ ಅಂತ ಪ್ರಣವ್ ಹೇಳ್ತಾನೆ. ಅವನಿಂದ ಏನು ಎಲ್ಪ್ ಆಗಲ್ಲ ಪ್ರಣವ್, ನೀನು ಅವ್ನು ಯಾಕೆ ಕರ್ಕೊಂಡು ಬಂದೆ ಅಂತ ಬೈತಾ ಇರ್ತಾಳೆ. ಸೊ ನಮ್ಮ ಹುಡುಗರಿದ್ದಾರೆ ಮಾಮ್, ನೀನೇನು ಹೆದರ್ಕೋಬೇಡ, ಆ ರಾಘವೇಂದ್ರನ ಒಬ್ಬೊಬ್ರನ್ನೂ ಸರಿಯಾಗಿ ಗ್ರಾಚಾರ ಬಿಡಿಸ್ತಾರೆ ಅಂತ ಪ್ರಣವ್ ಹೇಳ್ತಾ ಇರ್ತಾನೆ. ಸೊ ಇಲ್ಲಿ ಒಂದು ಕಡೆ ಇನ್ನೇನು ಅಷ್ಟರಲ್ಲೇ ರಾಘವೇಂದ್ರನ ಕೆಳಗಡೆ ಬೀಳೋ ಥರ ಹೊಡ್ತಿರ್ತಾರಲ್ವ. ಸೊ ಅಷ್ಟರಲ್ಲೇ ಝಾನ್ಸಿ ಎದ್ಬಿಟ್ಟು ಕಟ್ಗೆ ತೊಗೊಂಡು ನನ್ನ ಗಂಡನ್ನೇ ಹೊಡಿತೀರೇನ್ರೋ ಅಂತ ಹೇಳ್ಬಿಟ್ಟು ಕೋಲ್ ತೊಗೊಂಡು ಹೊಡೆದ್ಬಿಡ್ತಾಳೆ. ಸೊ ಅಲ್ಲಿಗೆ ನೆನಪಾಯಿತು ಅಂತ ಅರ್ಥ ಅವಳಿಗೆ. ನನ್ನ ಗಂಡನಿಗೆ ಹೊಡಿತೀರಾ, ಎಷ್ಟೋ ಧೈರ್ಯ ನಿಮಗೆ ಅಂತ ಹೇಳ್ಬಿಟ್ಟು ಝಾನ್ಸಿ ರೆಬಲ್ ಥರ ಎದ್ಬಿಟ್ಟು ಸರಿಸರಿಗೆ ಹೊಡಿತಾಳೆ ಅವ್ರಿಗೆ. ಆವಾಗ ರಾಘವೇಂದ್ರ ಅಂತೂ ತುಂಬಾ ಶಾಕಿಂದ ನೋಡ್ತಾ ಇರ್ತಾನೆ. ಏನು ನಡೀತಾ ಇದೆ ಇಲ್ಲಿ ನನ್ನ ಕಣ್ಣು ಮುಂದೆ, ನಮ್ಮ ಝಾನ್ಸಿ ಮೇಡಮ್ಗೆ ಎಚ್ಚರಿಕೆ ಆಯಿತಾ ಅಂತ ಹೇಳ್ಬಿಟ್ಟು ತುಂಬಾ ಖುಷಿ ಪಟ್ಬಿಡ್ತಾನೆ ಅವನು. ಸೊ ಇನ್ನೇನು ಮೇಡಮ್ ಸುಮ್ಮನಿರಿ ಮೇಡಮ್, ಇವ್ರ ಸುದ್ದಿ ಯಾಕೆ ಮೇಡಮ್, ಬನ್ನಿ ಮೇಡಮ್ ನಾವು ಫಸ್ಟ್ ಇಲ್ಲಿಂದ ತಪ್ಪಿಸ್ಕೋಬೇಕು ಅಂತ ಹೇಳಿದಾಗ, ರಘು ಇವರಿಂದ ಯಾಕೆ ನಾವು ತಪ್ಪಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ಇವ್ರು ನಾವಿಬ್ಬರು ಸೇರಿಕೊಂಡು ಹೊಡೆದಾಕೋಣ ಅಂತ ಝಾನ್ಸಿ ಹೇಳ್ತಾಳೆ. ಬೇಡ ಮೇಡಮ್ ಬನ್ನಿ ಮೇಡಮ್ ಅಂತೇಳಿ ಕೈ ಹಿಡ್ಕೊಂಡು ಹೇಳ್ಕೊಂಡು ಹೊರಗಡೆ ಓಡಿ ಬರ್ತಾನೆ ರಾಘು. ಸೊ ಇಲ್ಲಿ ಒಂದು ಕಡೆನ ಡಾಕ್ಟರ್ನ
ಮೂರ್ಛೆ ಹೋಗೋ ಥರ ಬಿದ್ದೋಗ್ಬಿಡ್ತಾರೆ ಡಾಕ್ಟರು. ಪ್ರಣವ್ ಎಷ್ಟೇ ಎದ್ದಾಳ್ಸಿದ್ರು ಕೂಡ ಎದ್ದಾಳ್ತಾರಲ್ಲ. ಸರ್ ಏನಾದರೂ ಹೇಳಿ ಸರ್, ಏನು ಮಾಡೋದು ಸರ್, ಈಗ ಏನಾದರೂ ಒಂದು ಐಡಿಯಾ ಕೊಡಿ ಅಂದಾಗ, ನೋಡಪ್ಪ ಅವಳಿಗೆ ಆಲ್ರೆಡಿ ಎಲ್ಲ ನೆನಪು ಬಂದಾಗಿದೆ, ಆದರೆ ಒಂದು ರೆಕಾರ್ಡ್ ಆಪ್ಷನ್ಸ್ ಇಟ್ಟಿದ್ದೀನಿ ನಾನು ಅಲ್ಲಿ. ಆ ರೆಕಾರ್ಡ್ನ ಜಾನ್ಸಿ ಕೇಳಿ ಆದಮೇಲೆ ಖಂಡಿತ ಅವಳಿಗೆ ಎಲ್ಲ ಗೊತ್ತಾಗುತ್ತೆ ಅಂತಂದಾಗ, ಆ ರೆಕಾರ್ಡ್ ಆಪ್ಷನ್ ಎಲ್ಲಿದೆ ಅಂತ ಹೇಳ್ಬಿಟ್ಟು ಪ್ರಣವ್ ಕೇಳ್ತಾ ಇರ್ತಾನೆ. ನಾನು ಟ್ರೀಟ್ಮೆಂಟ್ ಕೊಡ್ತಿದ್ನಲ್ಲ ಆ ಜಾಗದಲ್ಲಿದೆ ರೆಕಾರ್ಡ್ ಇಟ್ಟಿರೋದು ಅಂತ ಹೇಳ್ಬಿಟ್ಟು ಪ್ರಣವ್ಗೆ ಹೇಳ್ತಾನೆ. ಮತ್ತು ಆ ರೆಕಾರ್ಡ್ನ ಹೇಗಾದರೂ ಮಾಡಿ ತೊಗೊಂಡ್ರೆ ಅವಳು ಕೇಳೋಕ್ಕೆ ಸಾಧ್ಯನೇ ಇಲ್ಲ. ಅದನ್ನೇನಾದರೂ ಕೇಳಿದ್ಲು ಅಂತಂದರೆ ಅವಳಿಗೆಲ್ಲ ನೆನಪಾಗುತ್ತೆ ಅಂತ ಹೇಳ್ಬಿಟ್ಟು ಡಾಕ್ಟರ್ ಹೇಳ್ತಾರೆ. ಪ್ರಣವ್ ಇದ್ಕೊಂಡು ಹಾಗಾದರೆ ಅದೆಲ್ಲಿದೆ ಅಂತ ಹೇಳು ಅಂತ ಅಂದಾಗ, ಇಂಥತ್ತಾಗೈತೆ ಅಂತ ಹೇಳ್ಬಿಟ್ಟು ಡಾಕ್ಟರ್ ಹೇಳ್ತಾರೆ. ಆವಾಗ ಪ್ರಣವ್ ಇದ್ಕೊಂಡು ರೌಡಿಗಳಿಗೆ ಫೋನ್ ಮಾಡಿಬಿಟ್ಟು ಹೇಳಬೇಕು ಅಂತೇಳಿ ಅಷ್ಟರಲ್ಲೇ ಹೇಳಕ್ಕೆ ಹೋಗ್ತಾನೆ. ಡಾಕ್ಟರ್ ಇದ್ಕೊಂಡು ಎಷ್ಟೇ ಇದು ಮಾಡಿದರೂ ಕೂಡ, ಅಂದರೆ ಒಂಥರ ಅವ್ರು ಹೇಗಾದರೂ ಮಾಡಿ ತಪ್ಪಿಸ್ಕೋಬೇಕು ಅಂತ ಹೇಳ್ಬಿಟ್ಟು ತಪ್ಪಿಸ್ಕೊಳ್ಳೋ ಥರ ಆ್ಯಕ್ಟಿಂಗ್ ಮಾಡ್ತಾರೆ. ಹಾಗೆ ಒಂಥರ ಮೂರ್ಛೋಗೋ ಥರ ಬಿದ್ದೋಗ್ತಾರೆ. ಸೊ ಪ್ರಣವ್ ಇದ್ಕೊಂಡು ಎದೋಳು ಏನಾಯಿತು ಅಂತೇಳಿ ಎದೋಳಿಸ್ತಲೇ ಇರ್ತಾನೆ. ಆದರೆ ಅವರು ಡಾಕ್ಟರ್ ಎದೊಳ್ತಾ ಇರಲ್ಲ. ಅಷ್ಟರಲ್ಲೇ ಇನ್ನು ರೌಡಿಗಳಿಗೆ ಫೋನ್ ಮಾಡ್ತಾನೆ ಅಲ್ಲಿ ಏನು ನಡೀತಿದೆ ಅಂತ ಹೇಳ್ಬಿಟ್ಟು. ಆ ರೌಡಿಗಳು ಇದ್ಕೊಂಡು, ಅಣ್ಣ ಎಲ್ಲರೂ ತಪ್ಪಿಸ್ಕೊಂಡು ಹೊರಟೋಗ್ಬಿಟ್ರಣ್ಣ ಇಬ್ಬರು ಕೂಡ ಅಂತ ಹೇಳಿದಾಗ, ಏಯ್ ನೀವು ಎಲ್ಲ ರೌಡಿಗಳಂತ ಏನಕ್ಕೋ ಅನ್ನಿಸ್ಕೋತಾ ಇದ್ದೀರಾ, 5-6 ಜನನ ಅವ್ರಿಬ್ಬರನ್ನ ಹಿಡ್ಕೊಳಕ್ಕಾಗಲಿಲ್ವಾ ಅಂತೇಳಿ ಪ್ರಣವ್ ಬೈತಾ ಇರ್ತಾನೆ. ಆದರೆ ನಮ್ಮನ್ನೆಲ್ಲ ಹೊಡೆದ್ಬಿಟ್ಟು ಅವಳು ನನ್ನ ಗಂಡನ್ನೇ ಹೊಡಿತೀರ ಅಂತ ಎದ್ದು ನಮ್ಮನ್ನೆಲ್ಲ ಸರಿಸರಿ ಒಂದೇಟು ಹೊಡೆದು ಓದ್ಲು ಕರ್ಕೊಂಡು ಅಂತ ಹೇಳ್ಬಿಟ್ಟು ಇಲ್ಲಿ ರೌಡಿಗಳು ಹೇಳ್ತಾರೆ. ಸೊ ಅಷ್ಟರಲ್ಲೇ ಒಂದು ಕೆಲಸ ಮಾಡಿ, ಅಲ್ಲಿ ರೆಕಾರ್ಡ್ ಇದೆ ನೋಡಿ ಫಸ್ಟು ಅಂತ ಅಂದಾಗ, ಹೌದು ಅಣ್ಣ ಒಂದು ರೆಕಾರ್ಡ್ ಬಾಕ್ಸ್ ಇದೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅದನ್ನು ತೊಗೊಂಡು ಬಂದರು ಅಂತೇಳಿ ಪ್ರಣವ್ ರೌಡಿಗಳಿಗೆ ಹೇಳ್ತಾನೆ. ಸೊ ಇಲ್ಲಿ ಒಂದು ಕಡೆಯಿಂದ ರಾಘವೇಂದ್ರ ಜಾನ್ಸಿ ಓಡೋಡಿ ಬರ್ತಾ ಇರ್ತಾರೆ. ಓಡೋಡಿ ಬರಬೇಕಾದಾಗ ರೌಡಿಗಳು ಕೂಡ ಹಿಂದೆ ಅಟ್ಟಿಸ್ಕೊಂಡು ಬರ್ತಾ ಇರ್ತಾರೆ. ಯಾಕೆ ಯಜಮಾನ್ರೆ ನಾವಿಬ್ಬರು ಸೇರ್ಕೊಂಡು ಅವ್ರು ನೋಡಿಬೋದಲ್ವ, ಯಾಕೆ ಈ ರೀತಿ ಮಾಡ್ತಾ ಇದ್ದೀರ ಅಂತ ಯಜಮಾನ್ರೆ ಅಂತ ಕರಿತಾ ಇರ್ತಾಳೆ. ಸೊ ಇನ್ನೇನು, ಮೇಡಮ್ ಬೇಡ ಮೇಡಮ್, ಫಸ್ಟು ನಾವು ಇಲ್ಲಿಂದ ತಪ್ಪಿಸ್ಕೋಬೇಕು ಮೇಡಮ್ ಅಂತ ಹೇಳ್ಬಿಟ್ಟು ರಾಘು ಹೇಳ್ತಾ ಇರ್ತಾನೆ. ರಘು ನೀನು ಏನಕ್ಕೆ ಇಷ್ಟೊಂದು ಹೆದರ್ಕೋತಾ ಇದೆಯಾ ಅಂತ ಜಾನ್ಸಿ ಕೇಳ್ತಲೇ ಇರ್ತಾಳೆ. ಆದರೆ ರೌಡಿಗಳು ಮಾತ್ರ ಇಂದ ಅಟ್ಟಾಡ್ಸ್ಕೊಂಡು ಬರಬೇಕಾದಾಗ ಹೇಗಾದರೂ ಮಾಡಿ ಜಾನ್ಸಿ ಮೇಡಮ್ ನೀವು ಮುಂದೆ ಹೋಗಿ ಅಂತ ಹೇಳ್ಬಿಟ್ಟು ತರುಣ್ಗೆ ಫೋನ್ ಮಾಡ್ತೇನೆ ರಾಘವೇಂದ್ರ. ಫೋನ್ ಮಾಡಿದ ತಕ್ಷಣ ಯಾಕೋ ರಘು ಅಷ್ಟೊಂದು ಗಾಬರಿ ಆಗಿದೆಯಾ ಅಂದರೆ, ಏನಿಲ್ಲ ಅಂತ ಹೇಳ್ಬಿಟ್ಟು ನಡೆದಿರೋ ವಿಷಯನೆಲ್ಲ ಹೇಳ್ತಾನೆ. ಅಂದರೆ ಟ್ರೀಟ್ಮೆಂಟ್ ಕೊಟ್ಟಿರೋದಾಗಿರ್ಬೋದು, ಡಾಕ್ಟರ್ನೆಲ್ಲ ಲಾಕ್ ಮಾಡಿರೋದಾಗಿರ್ಬೋದು, ಸೊ ಇವನು ಹೊಡೆದಿರೋದಾಗಿರ್ಬೋದು, ಜಾನ್ಸಿ ಬಂದು ಕಾಪಾಡಿರೋದಾಗಿರ್ಬೋದು, ಪ್ರತಿಯೊಂದು ಹೇಳ್ತಾನೆ. ಒಳ್ಳೇದಾಯ್ತಲ್ಲ ಕಣೋ, ಯಾಕೋ ಇಷ್ಟೊಂದು ಗಾಬರಿ ಪಟ್ಟಿದ್ಯಾ ಅಂತ ತರುಣ್ ಹೇಳಿದಾಗ, ಗಾಬರಿ ಎಲ್ಲ ಕಣೋ, ನಮ್ಮನ್ನು ಎಲ್ಲ ಅಟ್ಟಿಸ್ಕೊಬತ್ತಾ ಇರ್ತಾರೆ ರೌಡಿಗಳು, ಹೇಗಾದರೂ ಮಾಡಿ ಲೈವ್ ಲೊಕೇಶನ್ನ ಕಳಿಸ್ತೀನಿ, ಅಲ್ಲಿಗೆ ಒಂದು ಗಾಡಿನ ಅರೇಂಜ್ ಮಾಡು ಅಂತ ಹೇಳ್ಬಿಟ್ಟು ರಾಘು ಹೇಳ್ತಾನೆ. ಅಷ್ಟೇ ತಾನೇ, ಲೈವ್ ಲೊಕೇಶನ್ ಕಳಿಸು ಬೇಗ, ನಾನು ಈಗಲೇ ಅಲ್ಲಿಗೆ ಗಾಡಿ ತೊಗೊಂಡು ಬರ್ತೀನಿ ಅಂತ ತರುಣ್ ಹೇಳ್ತಾನೆ. ಹಾಗೆ ಹೇಳಿದ ತಕ್ಷಣ ಜಾನ್ಸಿನ ಕೈ ಹಿಡ್ಕೊಂಡು ಓಡೋಡಿ ಬರ್ತಾ ಇರ್ತಾನೆ ರಾಘವೇಂದ್ರ. ಸೊ ಇಲ್ಲಿ ಒಂದು ಕಡೆಯಿಂದ ಇವರಂತೂ ತುಂಬ ಟೆನ್ಷನ್ ಮಾಡ್ಕೊಂಡಿರ್ತಾಳೆ. ತುಳಸಿ ನನ್ನ ಕತೆ ಮುಗ್ದೋಯ್ತು, ನಮ್ಮ ಆಸೆ ಕನಸು ಎಲ್ಲ ಮುಗ್ದೋಯ್ತು, ಪ್ರಣವ್ ಈ ರೀತಿ ಆಗೋಯ್ತು ಅಂತ ಹೇಳ್ಬಿಟ್ಟು ಬೈತಾ ಇರ್ತಾಳೆ. ಮಾಮ್ ಏನು ಮಾಡೋದಂತಲೇ ಗೊತ್ತಾಗ್ತಿಲ್ಲ ಮಾಮ್, ಅವಳಿಗೆ ಮಾತ್ರ ಎಲ್ಲ ನೆನಪಾಗಿದೆಯಂತೆ, ಆ ರಾಘವೇಂದ್ರ ಬೇರೆ ಕರ್ಕೊಂಡು ಹೊರಟೋಗಿದ್ದಾನೆ, ಅವ್ರ ಮನೆಗೆ ಕರ್ಕೊಂಡು ಹೋಗ್ತಾನೇನೋ, ಮತ್ತು ನಾಳೆ ತಾತನೆದ್ರೆ ತಾಳಿ ಕೂಡ ಕಟ್ತಾನೇನೋ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾನೆ ಪ್ರಣವು. ಹಾಗಂದ ತಕ್ಷಣ ತುಳಸಿ ಇದ್ಕೊಂಡು, ನಮ್ಮ ಪ್ಲಾನ್ ಎಲ್ಲ ಹಾಳಾಗೋಯ್ತು, ಏನು ಮಾಡೋದಂತಲೇ ಗೊತ್ತಾಗ್ತಾಯಿಲ್ಲ ನೋಡು ಪ್ರಣವ್, ನಾವು ಹೋಗಿ ನಿಮ್ಮ ತಾತನ ಮುಂದೆ ಫಸ್ಟು ರಾಘವೇಂದ್ರ ತಾಳಿ ಕಟ್ಟೋದಕ್ಕಿಂತ ಮುಂಚೆನೇ ನಾವು ಹೋಗಿರ್ಬೇಕು ಅಲ್ಲಿಗೆ, ನಾವು ಹೋದರೆ ಎಲ್ಲ ಸರಿ ಹೋಗುತ್ತೆ, ಹೇಗಾದರೂ ಮಾಡಿ ನಮ್ಮ ಅಪ್ಪನ್ನ ಲಾಕ್ ಮಾಡಬೇಕು ಅಂತ ತುಳಸಿ ಪ್ಲಾನ್ ಮಾಡ್ತಾ ಇರ್ತಾಳೆ. ಸೊ ಇನ್ನು ಬಾ ಮಾಮ್ ಹೋಗೋಣ ಅಂತ ಹೇಳ್ಬಿಟ್ಟು ಪ್ರಣವ್ ಕರ್ಕೊಂಡು ಹೊರಡ್ತಾನೆ. ಇವ್ರ ಪ್ಲ್ಯಾನ್ ಎಲ್ಲ ಉಲ್ಟಾ ಆಗೋಗಿದೆ ಅನ್ನೋದು ತುಂಬ ಟೆನ್ಷನ್ ಆಗಿರುತ್ತೆ ತುಳಸಿಗೆ. ಏನು ಮಾಡ್ಬೇಕನ್ನೋದೇ ಗೊತ್ತಾಗ್ತಾ ಇರಲ್ಲ ಅವಳಿಗೆ. ಆಸ್ತಿ ಹೋಯ್ತು, ಮತ್ತು ಅವಳು ಸಿಗಲಿಲ್ಲ ನಮಗೆ. ಒಂದು ಕಡೆ ಸುಮಿತ್ರನೂ ತಪ್ಪಿಸ್ಕೊಂಡಿದ್ದಾಳೆ. ಏನೋ ಪ್ರಣವ್, ನಾವೇನೇ ಮಾಡೋಕ್ಕೋದ್ರೂ ನಮಗೆ ಎಲ್ಲ ಹಿಂದಕ್ಕೆ ತಿರುಗ್ತಾ ಇದೆಯಲ್ಲ, ಏನು ಮಾಡೋದು ಅಂತ ತುಳಸಿ ತುಂಬಾ ಗಾಬರಿ ಪಟ್ಟಿರ್ತಾಳೆ. ಪ್ರಣವ್ ಇದ್ಕೊಂಡು, ಮಾಮ್ ನೀನೆಲ್ಲ ಐಡಿಯಾಗಳು ಬೇಗನೆ ಮಾಡ್ತೀಯಲ್ಲ, ನಿಂಗೇನಾದ್ರು ಈ ಥರ ಐಡಿಯಾಗಳು ಬೇಗ ಬರುತ್ತಲ್ಲ, ಬೇಗ ಮಾಡಿ ಮಾಮ್ ಅಂತ ಹೇಳ್ಬಿಟ್ಟು ಪ್ರಣವ್ ಹೇಳ್ತಾ ಇರ್ತಾನೆ. ಏನು ಐಡಿಯಾ ಅಂದರೆ ಏನು, ದುಡ್ಡು ಕೊಂಡ್ಕೊಬರೋದು ಅಂತ ಅಂದ್ಕೊಂಡಿದ್ಯಾ ಪ್ರಣವ್, ಎಲ್ಲ ಮುಗೀತು ಕತೆ ಅಂತ ಹೇಳ್ಬಿಟ್ಟು ತುಳಸಿ ತುಂಬಾ ಟೆನ್ಷನ್ ಮಾಡ್ಕೊಂಡಿರ್ತಾಳೆ. ಸೊ ಇನ್ನೂ ಒಂದು ಕಡೆ ಇಲ್ಲಿ ರಾಘವೇಂದ್ರ ಜಾನ್ಸಿ ಇಬ್ಬರು ಕೂಡ ತುಂಬ ಖುಷಿಯಿಂದ ಓಡಿ ಬರ್ತಾ ಇರ್ತಾರೆ. ಖುಷಿಯಿಂದ ಅನ್ನೋದಕ್ಕಿಂತ ಇವರಿಬ್ರಿಗೂ ನೆನಪಾಯ್ತಲ್ವ, ಎಲ್ಲರೂ ಕಾದಿದ್ದು ಈ ದಿನಕ್ಕೋಸ್ಕರ ನಿನ್ನೆ. ಸೊ ರೌಡಿಗಳು ಅಟ್ಟಾಡ್ಸ್ಕೊಂಡು ಬರಬೇಕಾದಾಗ ಒಂದು ಕಾರು ಪಕ್ಕದಲ್ಲಿ ಹೋಗಿ ನಿಂತ್ಕೋತಾರೆ ಇಬ್ಬರು ಕೂಡ. ಅಲ್ಲ ರಾಘು, ಯಾಕೆ ಈ ರೀತಿ ಅಟ್ಟಾಡ್ಸ್ಕೊಬತ್ತಾ ಇದೆಯಾ, ಅವ್ರು ನೋಡಿ ಅಂತ ಇಬ್ಬರು ದೊಡ್ಡ ವಿಷಯ ಅಲ್ಲ ರಾಘು ಅಂತ ಹೇಳ್ಬಿಟ್ಟು ಜಾನ್ಸಿ ಹೇಳ್ತಾ ಇರ್ತಾಳೆ. ಇಲ್ಲ ಮೇಡಮ್, ಇವಾಗ ಬೇಡ ಈ ರೀತಿಯಲ್ಲ ಅಂತ ಹೇಳ್ಬಿಟ್ಟು ಹೇಳಿದಾಗ ಅಷ್ಟರಲ್ಲೇ ತರುಣ್ ಬರ್ತಾನೆ ಅಲ್ಲಿಗೆ. ತರುಣ್ ಲೊಕೇಶನಿಗೆ ಬಂದ ತಕ್ಷಣ ಇವ್ರು ಇಲ್ಲೇ ಇರ್ಬೋದು, ಲೊಕೇಶನ್ ಇಲ್ಲೇ ತೋರಿಸ್ತಿದೆ ಅಂತ ಹೇಳ್ಬಿಟ್ಟು ತರುಣ್ ಗಾಡಿ ಇಳಿತಾನೆ. ಆ ರೌಡಿಗಳು ಇಲ್ಲೇ ಎಲ್ಲೋ ಇದ್ದಾರೆ ಕಣೋ ಅಂತ ಅವರು ಕೂಡ ಹುಡುಕ್ತಾ ಇರ್ತಾರೆ. ಇನ್ನು ಅವನಿಗೆ ತರುಣ್ ಫೋನ್ ಮಾಡಿದ ತಕ್ಷಣವೇ ಆ ಸೌಂಡ್ ಬರುತ್ತೆ, ರೌಡಿ ಕೂಡ ಅಲ್ಲಿಗೆ ಬರ್ತಾನೆ. ಸೊ ಇಬ್ಬರು ಕೂಡ ಜಾನ್ಸಿ ಆ ಗಾಡಿ ಮೇಲೆ ಹತ್ತಿ ಅವ್ನಿಗೆ ಒಂದೇಟು ಎದೆಗೆ ಹೊಡಿತಾಳೆ.
ಇತ್ತಾಗ ಒಂದು ಕಡೆ ರಾಘು ಕೂಡ ಹೊಡೆದಾಕ್ಬಿಡ್ತಾರೆ ಇಬ್ಬರನ್ನೂ ಕೂಡ. ಆ ರೌಡಿಗಳೆಲ್ಲ ಸರಿಯಾಗಿ ಅಲ್ಲೇ ಚುಚ್ಚಿ ಬಿಸಾಕಿ ಮತ್ತೆ ಕರ್ಕೊಂಡು ಓಡಿ ಬರ್ತಾ ಇರ್ತಾನೆ ರಾಘವೇಂದ್ರ. ಈ ರೌಡಿಗಳು ಮಾತ್ರ ಅಟ್ಟಾಡ್ಸ್ಕೊಂಡು ಬತ್ತಲೇ ಇರ್ತಾರೆ, ಏನು ಮಾಡ್ಬೇಕನ್ನೋದೇ ಗೊತ್ತಾಗ್ತಾರಲ್ಲ. ಸೊ ಇನ್ನೇನು ಅಷ್ಟರಲ್ಲೇ ತರುಣ್ ಬೇರೆ ಗಾಡಿ ತಂದಿರ್ತಾನಲ್ವ, ಆ ಗಾಡಿಗೆ ಹೋಗಿ ಕೂತ್ಕೊಂಡು ತಪ್ಪಿಸ್ಕೋಬೇಕು ಅನ್ನೋದು ಇವ್ರ ಪ್ಲಾನ್ ಆಗಿರುತ್ತೆ. ಆದರೆ ರಾಘು ಮಾತ್ರ ಝಾನ್ಸಿನ ಎತ್ಕೊಂಡು ಅವಳ ಕಾಲಲ್ಲೇ ಒಬ್ಬೊಬ್ಬರಿಗೆ ಸರಿಯಾಗಿ ಗ್ರಾಚಾರ ಬಿಡಿಸ್ತಾನೆ. ಸಖತ್ ಫೈಟ್ ಮಾಡ್ತಾರಂತಲೇ ಹೇಳ್ಬೋದು ಇಬ್ಬರು ಕೂಡ. ಸೊ ಇನ್ನೇನು ಓಡೋಡಿ ಬರ್ತಾ ಇರ್ತಾರೆ. ಓಡೋಡಿ ಬರಬೇಕಾದಾಗ ಇನ್ನು ತರುಣ್ ಬೇರೆ ಅವ್ರನ್ನ ನೋಡ್ತಾ ಇರ್ತಾನೆ. ಹೋಗಿ ಅವ್ರನ್ನ ಕಾಪಾಡೋಕ್ಕೋಸ್ಕರ ತರುಣ್ ಕೂಡ ಅಲ್ಲಿಗೆ ಹೋಗ್ತಾನೆ. ಅವ್ರನ್ನ ಕಾಪಾಡಬೇಕು ಅಂತೇಳಿ ಒಂದು ಕಡೆ ತರುಣ್ ಇಟ್ಕೊಂಡಿದ್ದಾನೆ ರೌಡಿಗಳ, ಒಂದು ಕಡೆ ರಾಘು ಇಟ್ಕೊಂಡಿರ್ತಾನೆ, ಒಂದು ಕಡೆ ಝಾನ್ಸಿ ಅವ್ರನ್ನ ಕಾಪಾಡಬೇಕು ಅಂತ ಪ್ಲಾನ್ ಮಾಡ್ತಾ ಇರ್ತಾಳೆ. ಹಾಗೇನೆ ಫೈಟು ಕೂಡ ಮಾಡ್ತಾ ಇರ್ತಾಳೆ. ಮೊದಲೇ ಅವಳು ಸಿಕ್ಕಾಪಟ್ಟೆ ಫೈಟ್ ಮಾಡ್ತಾಳಲ್ವ. ಸೊ ಹಾಗಾಗಿ ಇನ್ನೇನು ಅಲ್ಲಿ ಬಿಟ್ಟು ಬಂದು ಸ್ಕೂಟಿನ ಹತ್ಕೊಂಡು ಯಜಮಾನ್ರೆ ಓಡ್ ಬನ್ನಿ ರಘು ಅಂತೇಳಿ ಕೂಗ್ತಾಳೆ. ಅಷ್ಟರಲ್ಲಿ ಇನ್ನು ರಾಘು ಬಂದು ಗಾಡಿನ ಹತ್ಕೋತಾನೆ. ಅಣ್ಣ ನೀವು ಬೇಗ ತಪ್ಪಿಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ತರುಣ್ಗೆ ಹೇಳ್ತಾಳೆ. ಅಂದರೆ ಎಲ್ಲ ನೆನಪಾಗಿದೆಯಲ್ವಾ, ತರುಣನ್ನ ಅಣ್ಣ ಅಂತ ಕರೀತಾಳೆ. ಸೊ ಇನ್ನೇನು ಇವರು ಬೈಕಲ್ಲಿ ಎಸ್ಕೇಪ್ ಆಗಿ ಹೋಗ್ತಿದ್ದಾರೆ. ಸೊ ಒಂದು ಕಡೆ ತರುಣ್ ಕೂಡ ಎಸ್ಕೇಪ್ ಆದ. ರೌಡಿಗಳು ಇವ್ರನ್ನ ಅಟ್ಟಾಡ್ಸ್ಕೊಂಡು ಓಡೋಡಿ ಬತ್ತಲೇ ಇರ್ತಾರೆ. ಓಡೋಡಿ ಬರ್ತಾ ಇರಬೇಕಾದಾಗ ಇನ್ನು ತಪ್ಪಿಸ್ಕೊಂಡು ಹೊರಟೋಗ್ತಾರೆ. ತುಳಸಿ ಮುಂದೆ ಹೋಗಿ ನಿಂತ್ಕೋತಾರೆ. ಈ ರೀತಿ ಆಯಿತು ಅಂತ ಹೇಳ್ಬಿಟ್ಟು, ನೀವೆಲ್ಲ ಒಂದು ಗ್ಯಾಂಗ್ ಅನ್ನೋಕ್ಕೆ ಲಾಯಕ್ಕೆ ಇಲ್ಲ, ರೌಡಿಗಳಂದರೆ ಇದೇ ರೀತಿನ ಇರೋದು, ಆ ಇಬ್ಬರನ್ನ ಲಾಕ್ ಮಾಡೋಕ್ಕಾಗಿಲ್ವಲ್ಲ ನಿಮಗೆ ಅಂತ ಹೇಳ್ಬಿಟ್ಟು ಇಲ್ಲಿ ಬಾಯಿಗೆ ಬಂದಂಗೆ ಬೈತಾ ಇರ್ತಾಳೆ ತುಳಸಿ. ಮೇಡಮ್ ಏನು ಮಾಡೋದು, ಇವಾಗಲೂ ಒಂದು ಚಾನ್ಸ್ ಕೊಡಿ ಮೇಡಮ್, ಅವ್ರನ್ನ ಮತ್ತೆ ನಾವು ಎತ್ತಾಕೋಬತ್ತೀವಿ ಅಂತ ಅಂದಾಗ ಕತೆ ಮುಗ್ದಾಗ ಮತ್ತೆ ಚಾನ್ಸ್ ಕೇಳ್ತಾ ಇದ್ದೀರಲ್ಲ, ನಿಮ್ಗೇನು ಅನ್ಸಲ್ವ ಅಂತ ತುಳಸಿ ಬೈತಾ ಇರ್ತಾಳೆ. ಪ್ರಣವ್ ಇತ್ಕೊಂಡು ಮಾಮ್ ಏನು ಮಾಮ್ ಮಾಡೋದು, ಇವಾಗ ತಲೆ ಕೆಟ್ಟೋಗಿದೆ ಮಾಮ್, ಎಲ್ಲ ವಿಷಯನೂ ಅವಳಿಗೆ ನೆನಪಾಗಿದೆ ಮಾಮ್, ಏನು ಮಾಡ್ಬೇಕನ್ನೋದೇ ಗೊತ್ತಾಗ್ತಿಲ್ಲ ಮಾಮ್ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇರ್ತಾನೆ. ಇನ್ನು ಅಷ್ಟರಲ್ಲೇ ತುಂಬ ಗಾಬರಿ ಪಟ್ಟಿರ್ತಾರೆ. ಏನು ಮಾಡ್ಬೇಕನ್ನೋದೇ ಗೊತ್ತಾಗ್ತಾರಲ್ಲ ಅವರಿಬ್ರಿಗೂ ಕೂಡ. ನಮ್ಮ ಕತೆ ಎಲ್ಲ ಮುಗ್ದೋಯ್ತು, ನಾವು ಅಂದ್ಕೊಂಡಿದ್ದ ಪ್ಲಾನ್ ಎಲ್ಲ ಉಲ್ಟಾ ಹೊಡೀತು, ಇನ್ನು ಝಾನ್ಸಿ ನಮ್ಮ ಕೈ ಸಿಕ್ಕಲ್ಲ, ಏನು ಮಾಡ್ಬೇಕನ್ನೋದೇ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ತುಂಬ ಗಾಬರಿಯಾಗಿರ್ತಾರೆ. ಸೊ ಇಲ್ಲಿ ಒಂದು ಕಡೆನ ತುಂಬ ಬೇಜಾರದಲ್ಲಿ ಮತ್ತು ಇವರಿಬ್ಬರು ಮಾತಾಡ್ಕೊಂಡು ನಿಂತಿರ್ತಾರೆ, ತರುಣನು ರಾಯ್ ಇಬ್ಬರೂ. ಸೊ ಒಂದು ಕಡೆ ಡಾಕ್ಟರ್ ತಪ್ಪಿಸ್ಕೊಂಡು ಬರ್ತಾ ಇರ್ತಾರೆ. ಅದನ್ನೇ ಸುದ್ದಿ ಮಾತಾಡಬೇಕಾದಾಗ ಡಾಕ್ಟರ್ನ ನೋಡ್ತಾರೆ ಇಬ್ಬರು ಕೂಡ. ನೋಡಿದ ತಕ್ಷಣ ಡಾಕ್ಟರ್ ಏನೋ ಅಂದ್ಕೊಂಡ್ರೆ ಇಲ್ಲೇ ಸಿಕ್ಕಿದ್ರು ಅಂತೇಳಿ ಓಡೋಡಿ ಬಂದು ಹಿಡ್ಕೋತಾರೆ. ಅವರು ಹೊಡಿಬೇಡಿ ಅಂತೇಳಿ ಗಾಬರಿ ಪಟ್ಟಿರ್ತಾರೆ ಡಾಕ್ಟರು. ಅಯ್ಯೋ ನಾವು ಸರ್ ಯಾಕೆ ಸರ್ ಇಷ್ಟೊಂದು ಗಾಬರಿ ಪಟ್ಟಿದ್ದೀರ ಅಂತ ರಾಯ್ ಕೇಳ್ತಾ ಇರ್ತಾನೆ. ಆವಾಗ ಡಾಕ್ಟರು ನಡೆದಿರೋ ವಿಷಯನೆಲ್ಲ ಅವ್ರ ಮುಂದೆ ಹೇಳ್ತಾನೆ. ಮತ್ತು ಹೇಗೆ ಸರ್ ಈಗ ನೆನ್ಪು ಬಂದಿದೆಯಲ್ಲ ಸರ್, ಝಾನ್ಸಿಗೆ ಏನು ಮಾಡೋದಂತ ಗೊತ್ತಾಗ್ತಿಲ್ಲ ಅಂತ ಹೇಳ್ಬಿಟ್ಟು ರಾಯ್ ಹೇಳ್ತಾ ಇರ್ತಾನೆ. ಫಸ್ಟು ನೀರು ಕೊಡಿ ಅಂತ ಹೇಳ್ಬಿಟ್ಟು ನೀರು ಕೇಳ್ತಾನೆ ಡಾಕ್ಟರು. ನೀರು ಕೂಡ ಕೊಡ್ತಾರೆ. ನೀರು ಕುಡಿದ್ಬಿಟ್ಟು ಸರ್ ಏನು ಸರ್ ಮಾಡೋದು ಅಂತ ಹೇಳ್ಬಿಟ್ಟು ಕೇಳಿದಾಗ ಅವಾಗ ನಡೆದಿರೋ ವಿಷಯನೆಲ್ಲ ಹೇಳಿ, ಈಗ ಮಾಡೋದು ಒಂದೇ ಕಣಪ್ಪ, ಒಂದು ಅವಳಿಗೆ ನೆನಪೇನು ಬಂದಿದೆ, ಆ ರೆಕಾರ್ಡ್ ಮಾಡಿರೋ ಕೂಡ ಬಾಕ್ಸ್ ಕೂಡ ಅಲ್ಲೇ ಇದೆ. ಸೊ ಆ ರೆಕಾರ್ಡ್ನ ಕೇಳಿಸ್ಕೊಂಡಿದ್ರೆ ಅವಳಿಗೆ ಪಕ್ಕ ಎಲ್ಲ ವಾಪಸ್ ಬಂದಿದೆ ನೆನಪು ಅನ್ನೋದು ಗೊತ್ತಾಗ್ತಿತ್ತು. ಮತ್ತು ಅವಳಿಗೆ ಗಂಟೆ ಸೌಂಡಿಂದನೇ ಎಲ್ಲ ನೆನಪು ಬಂದಿದ್ದು. ಇವಾಗ ಆ ಗಂಟೆ ಸೌಂಡ್ ಏನಾದ್ರು ಮತ್ತೆ ಅವಳು ಕಿವಿಗೆ ಬಿತ್ತು ಅಂತಂದರೆ ಅವಳಿಗೆ ಹಳೆ ನೆನಪೆಲ್ಲ ಮತ್ತೆ ಹೊರಟೋಗಿ ಮತ್ತೆ ಮೊದಲ ಥರನೇ ಜಾಸ್ತಿ ಆಗೋಗ್ಬಿಡ್ತಾಳೆ ಅಂತೇಳಿ ಹೇಳಿದಾಗ, ಸರ್ ಅದಕ್ಕೇನು ಸಜೆಷನ್ ಇಲ್ವಾ ಅಂತ ಇಲ್ಲಿ ತರುಣ್ ಕೇಳ್ತಾ ಇರ್ತಾನೆ. ಇದೇ ಕಣಪ್ಪ, ಅವಳಿಗೆ ಇಮಿಡಿಯೇಟ್ಲಿ ಒಂದು ಮಾತ್ರೆ ಕೊಡ್ರಿ, ಇವಾಗ ಮಾತ್ರೆ ಕೊಟ್ಬಿಟ್ರೆ ಖಂಡಿತ ಅವಳಿಗೆ ಎಲ್ಲ ನೆನಪು ಉಳಿದೋಗುತ್ತೆ. ಅದು ಇಲ್ಲ ಅಂತಂದರೆ ಅಷ್ಟರೊಳಗೆ ಏನಾದ್ರು ಗಂಟೆ ಸೌಂಡ್ ಏನಾದ್ರು ಬಂತು ಅಂತಂದರೆ ಮತ್ತೆ ಅವಳಿಗೆ ಅದೇ ನೆನಪೇ ಆಗಿ ಮತ್ತೆ ಹಳೆ ಝಾನ್ಸಿನೇ ಆಗೋಗ್ತಾಳೆ ಅಂತ ಹೇಳ್ಬಿಟ್ಟು ಡಾಕ್ಟರ್ ಹೇಳ್ತಾರೆ. ಹಾಗಾದರೆ ಬೇಗ ನಾವು ಝಾನ್ಸಿ ಮೇಡಮ್ಗೆ ಮಾತ್ರೆ ಕೊಡಬೇಕು ಅಂತ ಹೇಳ್ಬಿಟ್ಟು ಡಾಕ್ಟರ್ ಹತ್ರ ಮಾತ್ರನೇ ಬರೆಸ್ಕೊಂಡು ರಾಯಿನೂ ಮತ್ತು ಪ್ರಣವ್ ಇಬ್ಬರು ಕೂಡ ರಾಯ್ ಅಥವಾ ಇವನಿಬ್ಬರು ತರುಣ್ ಇಬ್ಬರು ಕೂಡ ಬರ್ತಾರೆ. ಸೊ ಇವರಿಬ್ಬರಂತೂ ಎಂಜಾಯ್ ಮಾಡ್ಕೊಂಡು ಗಾಡೀಲಿ ಕೂತಿರ್ಬೇಕಾದಾಗ ಬನ್ನಿ ಮೇಡಮ್ ನಾನು ಓಡಿಸ್ತೀನಿ ಅಂತ ರಾಘು ಹೇಳ್ತಾ ಇರ್ತಾನೆ. ಇಲ್ಲ ರಾಘು ನಾನೇ ಓಡಿಸ್ತೀನಿ ಅಂತ ಝಾನ್ಸಿ ಹೇಳ್ತಾ ಇರ್ತಾಳೆ. ಸೊ ಇನ್ನು ಅಷ್ಟೇ ನಾನು ಯಾಕೆ ಈ ಥರ ಡ್ರೆಸ್ಸಲ್ಲಿದ್ದೀನಿ ಅಂತ ಕೂಡ ಕೇಳ್ತಾಳೆ. ಮೇಡಮ್ ಅದೆಲ್ಲ ಬೇಡ, ಮನೆಗೆ ಹೋಗಿ ಫಸ್ಟ್ ಮಾತಾಡೋಣ, ನೀವೆಲ್ಲ ನೆನ್ಪು ಬಂದಿದೆಯಾ, ಏನು ನಡೆದಿರೋದು ಗೊತ್ತೇ ಇಲ್ವಾ ನಿಮಗೆ ಅಂತ ರಾಘು ಕೇಳ್ತಾ ಇರ್ತಾನೆ. ಏನು ಕೇಳ್ತಿದ್ಯಾ ರಾಘು, ನನಗೆಲ್ಲ ನೆನಪಿದೆ, ಯಾಕೆ ಈ ರೀತಿ ಕೇಳ್ತಾ ಇದೆಯಲ್ಲ ಅಂತ ಝಾನ್ಸಿ ಹೇಳ್ತಾ ಇರ್ತಾಳೆ. ಮೇಡಮ್ ಆಶ್ಚರ್ಯ ಆಗ್ತಿದೆ ಮೇಡಮ್ ನನಗೆ ಅಂತ ಹೇಳ್ಬಿಟ್ಟು ರಾಘು ಹೇಳ್ತಾ ಇರ್ತಾನೆ. ಸೊ ಇನ್ನು ಅಷ್ಟರಲ್ಲೇ ತುಂಬ ಖುಷಿಯಿಂದ ಮೇಡಮ್ ಹಂಸ್ ಬರುತ್ತಲ್ವಾ, ನೀವು ಬೇರೆ ಗಾಡಿನ ಎತ್ತಾಕಿಸ್ತೀರಾ, ಮತ್ತೆ ನಾನು ಟಚ್ ಆಗಿಬಿಡ್ತೀನಿ, ಅವಾಗ ಕೋಪ ಮಾಡ್ಕೋತೀರಾ ನೀವು ಅಂತ ಅಂದಾಗ, ಪರವಾಗಿಲ್ಲ ಹಂಸ್ ಬಂದರೂ ಪರವಾಗಿಲ್ಲ, ಇನ್ನೂ ಪದೇ ಎತ್ತಾಕಿಸ್ತಲೇ ಇರ್ತೀನಿ ಹಂಸ್ ಬಂದಾಗ ಅಂತೇಳಿ ಝಾನ್ಸಿ ಹೇಳ್ತಾ ಇರ್ತಾಳೆ. ಸೊ ನನ್ನ ಗಟ್ಟಿಯಾಗಿ ಹಿಡ್ಕ ಅಂತ ಕೂಡ ಹೇಳ್ತಾಳೆ. ಖುಷಿಯಿಂದ ಇಬ್ಬರು ಕೂಡ ಒಬ್ರಿಗೊಬ್ರು ರೊಮ್ಯಾನ್ಸ್ ಮೂಡಿಗೆ ಹೊರಟೋಗ್ಬಿಡ್ತಾರೆ ಅಂತಲೇ ಹೇಳ್ಬೋದು. ಇವತ್ತಂತೂ ನೋಡೋಕ್ಕೆ ಒಂಥರ ಖುಷಿ ಆಗ್ತಿದೆ ಈ ಜೋಡಿನ. ನಿಜವಾಗೂ ಕಮೆಂಟ್ ಮಾಡಿ ಹೇಗೆ ಅನ್ನಿಸ್ತು ಈ ಜೋಡಿ ಬಗ್ಗೆ ಅಂತ ಹೇಳ್ಬಿಟ್ಟು. ಸೊ ಇವತ್ತಿನ ಸಂಚಿಕೆ ಇದಾಗಿರುತ್ತೆ. ನೋಡೋಣ ಮತ್ತೆ ನಾಳೆ ಸಿಗ್ತೀನಿ. ಅವಳಿಗೆ ನೆನಪು ಉಳಿಯುತ್ತೋ ಇಲ್ಲಾಂದರೆ ನೆನಪು ಹೋಗುತ್ತೋ, ಮತ್ತು ಅವನ್ನ ಝಾನ್ಸಿನ ಗಂಡನ ಮನೆ ಕೂಡ ಕರ್ಕೊಂಡೋಗಿರ್ತಾನೆ ರಾಘವ್ ಅವ್ರ ಮನೆಗೆ.
ಅದನ್ನೆಲ್ಲ ಏನಾಗುತ್ತೆ ಏನು ಕತೆ ಅಂತ ನಾವು ನಿಜವಾಗೂ ನಾಳೆವರೆಗೂ ಕಾದರೆ ನಿಮಗೆ ಖಂಡಿತ ಅಪ್ಡೇಟ್ ಸಿಗುತ್ತೆ. ನಾಳೆ ಬೆಳಗ್ಗೆನೇ ಅಪ್ಲೋಡ್ ಮಾಡ್ತೀನಿ 9 ಗಂಟೆ ಒಳಗೆ ಸೀರಿಯಲ್ಲ. ಎಲ್ಲರೂ ಕೂಡ ಮಿಸ್ ಮಾಡಿದೆ ನೋಡಿ, ಯಾಕಂದರೆ ಹಬ್ಬದ ಪ್ರಯುಕ್ತ ಇವತ್ತು ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಅಷ್ಟೇನೆ. ಸೊ ವಿಡಿಯೋ ನೋಡಿರೋರಿಗೆಲ್ಲ ಥ್ಯಾಂಕ್ ಯು.